ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫೈನಾನ್ಷಿಯಲ್ ಇಯರ್ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳಿದೆ, ಎಲ್ಲಿ ಏನು ಕಾಣ್ತಾ ಇಲ್ಲ? ಕಮಾನ್ ಎಕ್ಸ್ಪ್ಲೈನ್. ಅದು ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ಯಾ ಚಾಂದಿನಿ? ರಾಮ್ ನಿನಗೆ ಸಿಗಲ್ಲ. ಈ ಸತ್ಯನ ಅರ್ಥ ಮಾಡಿಕೊಂಡು ಇಲ್ಲಿಂದ ಹೊರಟು ಹೋಗು. ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಅಶೋಕ್, ರಾಮ್ ನನಗೆ ಯಾವತ್ತೋ ಸಿಕ್ಕಿದ್ದಾನೆ, ಯಾವತ್ತೋ ನನ್ನೋನಾಗಿದ್ದಾನೆ. ಇವಾಗ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ನಮ್ಮ ಮಧ್ಯೆ ಎಲ್ಲ ಮುಗೀತು ಅಂತ ಅಲ್ಲ, ಇನ್ನು ಮುಂದೆ ಶುರು ಆಗುತ್ತೆ. ಓ, ಇನ್ಮೇಲೆ ಸ್ಟಾರ್ಟ್ ಆಗತ್ತಾ? ಓಕೆ, ನೋಡೋಣ. ನಾನು ಇರ್ತೀನಲ್ಲ, ನೋಡೋಣ. ಏನ್ ಮೆಸೇಜ್ ಮಾಡಿದಾರಪ್ಪ ನಮ್ಮವರು? ಹಾಯ್, ನಾನು ಈಗಷ್ಟೇ ತಲುಪಿದೆ, ನೀವು ರೀಚ್ ಆದ್ರ ಹುಷಾರು, ಗುಡ್ ನೈಟ್. ಅಷ್ಟೇನಾ? ಹಲೋ ರಾಮ್, ಮನೆ ರೀಚ್ ಆದ್ರಾ? ಹಾಯ್, ನೀವ್ಯಾಕೆ ಇಷ್ಟು ಮೆತ್ತಗೆ ಮಾತಾಡ್ತಾ ಇದ್ದೀರಾ? ಅಯ್ಯೋ, ಓಕೆ. ಸಿಹಿ ಇಲ್ಲೇ ಮಲಗಿದ್ದಾಳೆ, ಅದಕ್ಕೆ. ಓಹ್, ಓಕೆ ಓಕೆ ಓಕೆ, ಸಾರಿ. ಬರೀ ಗುಡ್ ನೈಟ್ ಅಂತ ಮೆಸೇಜ್ ಕಳ್ಸಿದ್ ನೋಡಿ ಸ್ವಲ್ಪ ಬೇಜಾರಾಯಿತು. ನಮ್ಮಿಬ್ರು ಮಾತು ಇಷ್ಟು ಬೇಗ ಮುಗಿಬಾರ್ದಂತ ಅನ್ನಿಸ್ತು, ಅದಕ್ಕೆ ಇಮಿಡಿಯೇಟ್ಲಿ ಕಾಲ್ ಮಾಡಿಬಿಟ್ಟೆ. ಸಿಹಿ ಮಲಗಿದ್ದಾಳೆ ಅಂತ ನಾನು ನಿಧಾನಕ್ಕೆ ಮಾತಾಡ್ತಿದ್ದೀನಿ, ನೀವು ಜೋರಾಗೆ ಮಾತಾಡ್ಬೋದಲ್ಲ. ಹೌದಲ್ಲ? ಅಬ್ಬಾ, ಅದು ಇಷ್ಟೊತ್ತಾದರೂ ಇನ್ನೂ ಎದ್ದಿದ್ದೀರಲ್ವಾ? ಯೂಶಲಿ ಸಿಹಿಗಿಂತ ಮುಂಚೆ ನೀವೇ ಮಲಗಿಬಿಡ್ತಾ ಇದ್ರಿ. ಹೌ ಕಮ್ ನೀವಿನ್ನೂ ಎದ್ದಿದ್ದೀರಾ? ಸರ್ಪ್ರೈಸಿಂಗ್. ನೀವು ಗುಡ್ ನೈಟ್ ಅಂತ ರಿಪ್ಲೈ ಮಾಡಿಲ್ವಲ್ಲ, ಅದಕ್ಕೆ ಮನೆ ರೀಚ್ ಆದ್ರೋ ಇಲ್ವೋ ಅಂತ ಕಾಯ್ತಾ ಇದ್ದೆ. ಅಷ್ಟು ಬೇಗ ನೀವೇ ಕಾಲ್ ಮಾಡಿದ್ರಿ. ನಿಮಗೆ ನನ್ನ ಬಗ್ಗೆ ಅಷ್ಟೊಂದು ಕೇರಾ? ಇಷ್ಟು ದಿನ ನಾನು ನನ್ನವರು ಅಂತ ಕೇರ್ ಮಾಡ್ತಿದ್ದಿದ್ದು ಸಿಹಿಗೊಬ್ಬಳನ್ನೇ. ಈಗ ಆ ಲಿಸ್ಟಲ್ಲಿ ನೀವು ಸೇರ್ಕೊಂಡಿದ್ದೀರಾ. ಅಲ್ಲ ರೀ, ಆ ರಾಮನ್ ನೋಡಕ್ ಹೋಗೋಣ ಅಂದ್ರೆ ಅದ್ಯಾಕ್ರಿ ಹಿಂಗ್ ಹೇಳ್ಕೊಂಡ್ ಬಂದ್ರಿ? ನೆತ್ತಿಗೆ ಮಾತಾಡಿ. ಆ ರಾಕ್ಷಸನ್ ಕೇಳಿದ್ರೆ ನಮ್ ಕತೆ ಅಷ್ಟೇ. ಅವನೇನ್ ಕೇಳಿಸ್ಕೊತಾನೆ? ನಾನ್ ಮಾಡಿರೋ ತಿಳಿಸಾರು ಮಾವಿನಕಾಯಿ ಚಟ್ನಿನ ಗಡದ್ದಾಗ್ ತಿಂದು ಗೊರಕೆ ಹೊಡಿತಿದ್ದಾನೆ. ಅಲ್ಲ ರೀ, ಇವ್ನು ಎಷ್ಟು ಧೈರ್ಯ ಅಂತೀರಿ? ನಮ್ಮ ಹತ್ರನೇ ಬಂದು ನಿಮ್ ಕಡೆಯಿಂದ ಮದ್ವೆ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾನಲ್ಲ. ಯಾವ ಮೂತಿ ಇಟ್ಕೊಂಡು ಹೋಗೋದು ಸೀತನ ಹತ್ರ ಇವ್ ನಮ್ಮ ಮದ್ವೆ ಆಗು ಅಂತ ಕೇಳಕ್ಕೆ? ಆದ್ರೂ ನಮ್ ಸೀತಂಗೆ ಒಂದ್ ಮದ್ವೆ ಮಾಡ್ಲೇಬೇಕು. ನಮ್ ಸೀತಾ ಏನಾದ್ರು ಈ ರಾಕ್ಷಸನ್ ಕಟ್ಕೊಂಡ್ರೆ ಅವಳ ಕಥೆ ಅಷ್ಟೇ. ನಾನಿನ್ ಇವನ್ನ ಕಟ್ಕೊಳ್ಳೋದು ಅಂತ ಹೇಳದ್ನಾ? ಮತ್ತೆ ನನ್ನ ಹತ್ರ ಬೇರೆ ಐಡಿಯಾನೇ ಇದೆ. ಏನೇ ಏನೇ? ಆ ರಾಮ ಸೀತನ್ ಮಧ್ಯೆ ಒಳ್ಳೆ ಸ್ನೇಹ ಇದೆ. ಒಬ್ಬ ಗಂಡಸು ಒಂದ್ ಹೆಂಗಸನ್ನ ಪದೇ ಪದೇ ಮನೆ ಹತ್ರ ಬಂದು ಡ್ರಾಪ್ ಮಾಡ್ತಾನೆ ಅಂದ್ರೆ ನೋಡೋರ್ ಕಣ್ಣಿಗೆ ಹೆಂಗ್ ಕಾಣಿಸ್ಬಾರ್ದು? ಅದಕ್ಕೆ ಹೀಗೆಲ್ಲ ಇರೋ ಬದಲು ಮಾನವಾಗಿ ಮದುವೆ ಆಗಿ ಅಂತ ನಾವೇ ಮದುವೆ ಪ್ರಸ್ತಾಪ ಇಡೋಣ. ಸೀತಾ ಏನಾದ್ರೂ ರಾಮನ್ ಮದುವೆ ಆದ್ರೆ
ಚಿನ್ನದ ಮೊಟ್ಟೆ ಇಡೋ ಕೋಳಿನ ಸಾಕದಂಗೆ ರೀ. ಆಗ ಸೀತನ್ ಲೈಫು ಸೆಟ್ಲು, ನಮ್ಮ ಲೈಫು ಸೆಟ್ಲು. ಏನಂತೀರಾ? ನಮಗೂ ಈ ಪೀಡೆಯಿಂದ ಬಿಡುಗಡೆ ಸಿಗುತ್ತೆ. ಹೌದು. ನಾವು ಆ ರಾಮನ್ ಪಾರ್ಟಿ ಆದಷ್ಟು ಬೇಗ ಸೇರ್ಕೊಂಡ್ಬಿಡೋಣ. ಹಾಗೆ ಮಾಡೋಣ. ನನ್ನ ಬೆನ್ನ ಹಿಂದೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಮಾಡ್ತೀನಿ, ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಥ್ಯಾಂಕ್ ಯು ಸೀತಾ, ಸಿಹಿ ಜೊತೆ ನನ್ನೂ ಸೇರಿಸ್ಕೊಂಡಿದ್ದಕ್ಕೆ. ಏನು ಮಾಡ್ತಿದ್ರಿ? ಇವತ್ತು ತುಂಬ ಖುಷಿಯಾಗಿದ್ನಲ್ಲ, ಅದಕ್ಕೆ ಸ್ವಿಮ್ಮಿಂಗ್ ಮಾಡ್ತಿದ್ದೆ. ಈ ರಾತ್ರಿಲಿ ಸ್ವಿಮ್ಮಿಂಗಾ? ಥಂಡಿ ಆಗತ್ತೆ. ಅಂಥದ್ದೇನೂ ಆಗಲ್ಲ. ಬೇಕಾದ್ರೆ ನೀವು ಒಂದ್ಸಲ ಬಂದು ಸ್ವಿಮ್ಮಿಂಗ್ ಮಾಡಿ, ಆಗ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಸ್ವಿಮ್ಮಿಂಗ್ ಎಲ್ಲ ಬರಲ್ಲಪ್ಪ. ಅದಕ್ಕೇನಂತೆ, ನಾನಿದ್ದೀನಲ್ಲ, ಐ ವಿಲ್ ಟೀಚ್ ಯು. ಸ್ವಿಮ್ಮಿಂಗ್ ಎಲ್ಲ ಸಾಕು, ಹೋಗಿ ಮಲ್ಕೊಳ್ಳಿ. ಮಲ್ಗೋದ ಚಾನ್ಸೇ ಇಲ್ಲ. ಇವತ್ತು ರಾತ್ರಿ ನಂಗೆ ನಿದ್ದೆ ಬರೋದೇ ಡೌಟ್. ಯಾಕೆ? ಯಾಕಂದ್ರೆ ನನ್ನ ಹುಡುಗಿ ನನಗೆ ಎಸ್ ಅಂತ ಹೇಳಿದಾಳೆ. ಎಸ್ ಅಂತ ಹೇಳಿದ್ಮೇಲೆ ನಿದ್ರೆ ಬರೋದುಂಟಾ? ಗೀತಾ, ಅಶೋಕ್ ಬರ್ತಿದ್ದಾನೆ. ಅವನಿಗೆ ನಮ್ಮಿಬ್ಬರ ಬಗ್ಗೆ ಏನೂ ಹೇಳಿಲ್ಲ. ಅವನ್ನ ಸ್ವಲ್ಪ ಗೋಲ್ಡ್ ಹಿಡ್ಕೊಂಡ್ರೇನೆ ನಂಗೆ ಮಜಾ ಬರೋದು. ಸ್ವಲ್ಪ ಸತಾಯಿಸ್ತೀನಿ. ಪಾಪ ಅಶೋಕ್ ಸರು. ಏನ್ ಪಾಪ? ಸೀತನ ಹತ್ರ ನಿನ್ ವಿಷಯ ಹೇಳ್ಕೊ ಅಂತ ಎಷ್ಟು ಟಾರ್ಚರ್ ಕೊಡ್ತಿದ್ದೆ ಗೊತ್ತಾ? ಪಾಪ ಅಂತೆ ಪಾಪ. ನಾನ್ ಪಾಪ ಆಕ್ಚುಲಿ. ಸರಿ, ನೀವು ಅಶೋಕ್ ಸರ್ ಜೊತೆ ಮಾತಾಡಿ. ಗುಡ್ ನೈಟ್. ಅಷ್ಟೇನಾ? ಏನೇನು? ಓಕೆ, ಸ್ವೀಟ್ ಡ್ರೀಮ್ಸ್. ಐ ಲವ್ ಯು ಅದು ಇದು ಏನು ಇಲ್ವಾ? ಹೋಗ್ಲಿ ಬಿಡಿ. ನೀವೇನು ಹೇಳೋದು ಬೇಡ, ನಾನು ಹೇಳ್ತೀನಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಸೋ ಮಚ್. ಐ ಕಾಂಟ್ ಬಿಲೀವ್ ದಿಸ್. ಐ ಆಮ್ ಟೆಲಿಂಗ್ ಆಲ್ ದಿಸ್ ಟು ಯು. ಸರಿ, ಅಶೋಕ್ ಬಂದ, ನಾಳೆ ಸಿಗೋಣ. ಓಕೆ, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಓಕೆ, ಗುಡ್ ನೈಟ್, ಬಾಯ್, ಟೇಕ್ ಕೇರ್. ಬಾಯ್ 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 ಬಾಯ್. ಯಾರ ಜೊತೆ ಮಾತಾಡ್ತಿದ್ದೀಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.